ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ. ಇಂದು ಮಸ್ಕಿ ಮಂಡಲ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯಿಂದಾಗಿ ಭಯೋತ್ಪಾದಕರ ಹಡಗು ದಾಳಿಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಹೊಡೆದುರುಳಿಸಿದ ನಮ್ಮ ಹೆಮ್ಮೆಯ ಭಾರತ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ಭಾರತದ ಹೆಮ್ಮೆಯ ಸೈನಿಕರಿಗೆ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಮಸ್ಕಿಯ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ವಿಶೇಷ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಶರಣಯ್ಯ ಸ್ವಾಮಿ ಸಪ್ಪಿಮಠ, ಮಸ್ಕಿ ಪುರಸಭಾ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ, ಹಿರಿಯ ಮುಖಂಡರುಗಳಾದ ಕರಿಬಸಯ್ಯ ಸ್ವಾಮಿ, ಡಾಕ್ಟರ್ ಪಂಚಾಕ್ಷರಯ್ಯ, ಲಕ್ಷ್ಮೀನಾರಾಯಣ ಶೆಟ್ಟಿ, ಸುಗಣ್ಣ ಬಾಳೆಕಾಯಿ, ಹನುಮೇಶ್ ಕುಲಕರ್ಣಿ, ವಿನಾಯಕ್ ಕುಲಕರ್ಣಿ, ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಜಿ ವೆಂಕಟೇಶ್ ನಾಯಕ್, ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಮೋನೇಶ್ ನಾಯಕ್, ಪುರಸಭಾ ಸದಸ್ಯರುಗಳಾದ ಸುರೇಶ್ ಅರಸೂರ್, ಮಲ್ಲಿಕಾರ್ಜುನ್ ಬ್ಯಾಳಿ, ಮಂಜುನಾಥ್ ನಂದಿಹಾಳ್, ಸಂತೋಷ್ ಡಾಕ್ಟರ್, ಶಿವರಾಜ್ ಬುಕ್ಕಣ್ಣ, ಶರಣೇಗೌಡ ಪಾಟೀಲ್, ಡಾಕ್ಟರ್ ಮಲ್ಲಿಕಾರ್ಜುನ್ ಶೆಟ್ಟಿ, ಸಿದ್ದನಗೌಡ, ವೆಂಕಟರೆಡ್ಡಿ ಹೂವಿನಬಾವಿ, ದುರ್ಗಪ್ಪ ಗೋನ್ವಾರ್, ಹಂಪಯ್ಯ ಸ್ವಾಮಿ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶುಭ ದಿವಸ ದೇಶ ಸಹ ಕುಟುಂಬವರ್ಗಸ್ಯ ದಿನನಿತ್ಯ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಇತಿ ದಿವಸೆ ಶ್ರೀ ಕ್ಷೇತ್ರನಾಥ ಬಲರಾಮ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿನಃ ಇತಿ ಶಿವಾರ್ಚನ ಪೂಜಾಂ ಕರಿಷ್ಯೆ. ಬಲರಾಮ ಮಲ್ಲಿಕಾರ್ಜುನ ಸ್ವಾಮಿ ಹತ್ರ ಈ ಒಂದು ಉಗ್ರದ ಧರ್ಮಸಾಗರ ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತು ನಮ್ಮ ಯೋಧರಿಗೆ ಆದಷ್ಟು ಶಕ್ತಿ ಒಂದು ಕ್ಷೇತ್ರನಾಥ ಬಲರಾಮ ಸಹಿತ ಮಲ್ಲಿಕಾರ್ಜುನ ಈ ಒಂದು ತಂದೆ ತಾಯಿಯರು ಶಕ್ತಿ ಕೊಡಲು ಪ್ರಾರ್ಥನೆ ಮಾಡಿಕೊಂಡು ಇವತ್ತೆಲ್ಲ ಶಿವಾರ್ಚನ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಈ ಒಂದು ವಿಜಯೋತ್ಸವದ ಆಚರಣೆ ಅಂಗವಾಗಿ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಅವರು ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಇಂದು ನಮ್ಮ ಭಾರತದ ಮೇಲೆ ಕಳೆದ 15-20 ದಿನಗಳಿಂದ ಸೇನೆಪಡೆ ಇವತ್ತು ತಕ್ಕ ಪಾಠವನ್ನು ಕಲಿತಿದೆ. ಇಡೀ ಭಾರತವಲ್ಲ, ಇಡೀ ವಿಶ್ವವನ್ನೇ ತಿರುಗಿ ಹೋಗುವಂಥ ಕೆಲಸ ಇವತ್ತು ನಮ್ಮ ಭಾರತೀಯ ಸೈನಿಕರು ಮಾಡಿದ್ದಾರೆ. ಅವರಿಗೆ ನಮ್ಮ ಭಾರತವನ್ನು ಇವತ್ತು ನಮ್ಮ ಭಾರತ ದೇಶವ ಅಲ್ಲದೆ ವಿದೇಶಗಳಲ್ಲಿ ಕೂಡ ಇವತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅವ್ರ ಜೊತೆಗಿದ್ರೆ ಪಾಕಿಸ್ತಾನ ಅನ್ನೋದು ಎಲ್ಲರೂ ಒಗ್ಗಟ್ಟಿಂದ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಯಾರಿಗೂ ಅಂತ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಮ್ಮ ಮಸ್ಕಿ ಮಂಡಲ ವತಿಯಿಂದ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಹಿರಿಯರಿಗೂ ಊರಿನ ಹಿರಿಯರಿಗೂ ನಮ್ಮ ಮಂಡಲ ಅಧ್ಯಕ್ಷರಿಗೂ ಕೂಡ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಡಲ ಅಧ್ಯಕ್ಷರಾದ ಭಾರತೀಯ ಜನತಾ ಪಾರ್ಟಿ ಮಸ್ಕಿ ಮಂಡಲ ವತಿಯಿಂದ ನಿನ್ನೆ ರಾತ್ರಿ ನಡೆದಂತ 1 ಗಂಟೆ 5 ನಿಮಿಷಕ್ಕೆ ಪುಲ್ವಾಮಾ ದಾಳಿಯಲ್ಲಿ ಉಗ್ರರು 26 ಜನರನ್ನ ಅವರು ಹೊಂದಿದ್ರು. ಆ ಒಂದು ಪ್ರತಿಕಾರವಾಗಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸತತ ಹಲವಾರು ಸಭೆಗಳನ್ನು ನಿರಂತರವಾಗಿ ಮಾಡಿ 3 ಸೇನೆಗಳಿಗೆ ಸ್ವತಂತ್ರವಾಗಿ ಅಧಿಕಾರವನ್ನು ನೀಡಿ ಇವತ್ತು ಉಗ್ರರ ಮಾಹಿತಿ ಮಾಡಿ ಇವತ್ತು 16 ದಿನ 15 ದಿನಗಳು ಕಳೆದ ನಂತರ ವಿಶೇಷವಾಗಿ ಉಗ್ರರ ಒಂದು ಹುಡುಕಿ ನೇರವಾಗಿ ಅಲ್ಲೇ ಅವರನ್ನ ಮುಖಾಂತರ ಅವರನ್ನು ಸಿಲೆ ಬರೆದು ಸಿಲೆ ಬರೆದಿದ್ದಾರೆ. ಅವರು ಉಗ್ರರ ಮಾಸ್ಟರ್ ಮೈಂಡ್ ಮತ್ತು ಅವರು ಸಂಪೂರ್ಣವಾಗಿ ಅವರ ಒಂದು ಕುಟುಂಬವನ್ನು ನಾಶ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಸೇನೆಯ ಮುಖ್ಯಸ್ಥರಾದಂಥ ಒಬ್ಬ ಮಹಿಳೆ ಮತ್ತು 3 ಸೇನೆಗಳು ಇವತ್ತು ವಾಯುಪಡೆ ಇರ್ಬೋದು, ನೌಕಾಪಡೆ ಇರ್ಬೋದು, ಆ ಮಿಸೈಲ್ಗಳ ಮುಖಾಂತರ ಒಬ್ಬ ನಾಗರಿಕರು ಕೂಡ ಏನೂ ಕೂಡ ಭೂದ್ರಗಳು ಟಚ್ ಮಾಡಲು ಎಲ್ಲಿಂದ ಉಗ್ರರನ್ನ ಹುಡುಕಿ ಹೊಡಿದ್ರಂತ ಮೋದಿಜಿ ಅವರು ಶಪಥ ಮಾಡಿದ್ರು. ಅದರಂತೆ ಇವತ್ತು ಪ್ರಥಮ ಮಾಡಿದ್ರ ಮಾಡಿದ್ರು.
ಬಾಕಿ ಇದೆ. ಇವತ್ತು ಮೋದಿಜಿಯವರು ಹೇಳಿದಂತೆ ಇವತ್ತು ಪಾಕಿಸ್ತಾನದಲ್ಲಿ ಸಾಕಷ್ಟು ಉಗ್ರ ತಾಣಗಳಿದ್ದಾವೆ. ಪಾಕಿಸ್ತಾನ ಕುಂದು ಕೊಡ್ತಾ ಇದೆ. ಈ ಪಾಕಿಸ್ತಾನಕ್ಕೆ ನಾವು ಸರ್ಜಿಕಲ್ ಸ್ಟ್ರೈಕ್